ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು, MK ಇಂದಿರಾ ಅವರ ಕಾದಂಬರಿ. ಕತೆಗೆ ಮುನ್ನ ಬಿದಿಗೆ ಚಂದ್ರಮ ಡೊಂಕು ಇದು ಉತ್ತರದ ವರಕವಿಯವರ ಒಂದು ಕವಿತೆಯ ಸಾಲು. ಕಾದಂಬರಿ ಬರೆಯುವ ಮುನ್ನ ಆ ಹಿರಿಯರ ಕ್ಷಮೆ ಕೋರುತ್ತೇನೆ. ಕಾದಂಬರಿಯ ನಾಯಕಿ ಬೃಂದಾಳ ಪಾಲಿನ ಚಂದ್ರಮ ವಸಂತ. ಅವನು ಬಿದಿಗೆಯ ಚಂದ್ರಮನಾದರೂ ಚಂದ್ರಮನಂತೆಯೇ ಕಡುಪಾಪಿಯ ಮೇಲೂ ಪುಣ್ಯಶಾಲಿಯ ಮೇಲೂ ನಿಷ್ಪಕ್ಷಪಾತವಾದ ಔದಾರ್ಯದ ಬೆಳದಿಂಗಳ ತಂಪನ್ನೇ ಹಾಯಿಸಿದ್ದಾನೆ. ಪ್ರಕೃತಿಯಂತೆ ಎಲ್ಲರ ಮೇಲೂ ಒಂದೇ ಬಗೆಯ ಹೃದಯ ವೈಶಾಲ್ಯತೆ ಇದೆ ಅವನಿಗೆ. ಅಂತೆ ಅವನು ಗೋದಾವರಿಯನ್ನು ಕ್ಷಮಿಸಿದ್ದಾನೆ. ಗಂಧರ್ವ ಲೋಕದಂತೆ ನಾನಾ ಬಣ್ಣದ ಸೀರೆಗಳನ್ನುಟ್ಟು ನಿಗಿನಿಗಿ ಆಭರಣಗಳನ್ನಿಟ್ಟು ಮದುವೆಯ ಮನೆ ತುಂಬ ಓಡಾಡುವ ಹೆಣ್ಣು ಮಕ್ಕಳಲ್ಲಿ ತೀರಾ ಸಾಧಾರಣ ವಾಯಿಲ್ ಸೀರೆಯುಟ್ಟು ಓಡಾಡುವ ಬೃಂದ ಶ್ರೀಮಂತೆ ಸೀತಾಬಾಯಿಯ ಗಮನ ಸೆಳೆದಿದ್ದಳು. ನಾದಿನಿ ರುಕ್ಮಿಣಿಬಾಯಿಯ ಮಗಳ ಮದುವೆಗೆ ಬಂದವರು ರುಕ್ಮಿಣಿಬಾಯಿ. ಶ್ರೀಮಂತ ಅಣ್ಣ ಅತ್ತಿಗೆಯನ್ನು ಓಡಾಡಲು ಬಿಡುವರೆ ರುಕ್ಮಿಣಿಬಾಯಿ? ಮೈ ತುಂಬ ಆಭರಣವಿಟ್ಟು ರೊಟ್ಟಿ ಹಂಚಿನ ಜರತಾರಿ ಸೀರೆಯುಟ್ಟು ಮದುವೆಯ ಚಪ್ಪರದಲ್ಲಿ ಎಂಗಳೆಯರ ನಡುವೆ ಅಧ್ಯಕ್ಷಿಣಿಯಂತೆ ಗತ್ತಿನಿಂದ ಪದ್ಮಾಸನವಿಟ್ಟು ಕುಳಿತಿರುವ ಸೀತಾಬಾಯಿಯ ಮುಖದಲ್ಲೂ ಒಂದು ಎಂದೆಂದಿಗೂ ಅಳಿಸಲಾಗದಂಥ ಖೇದದ ರೇಖೆ ಕಾಣುತ್ತಿದೆ. ಅದು ಏನೆಂದು ಯಾರಿಗೆ ಅರ್ಥವಾಗಬೇಕು? ಮದುವೆಯ ಮನೆಯ ಸಾವಿರಾರು ಮಂದಿಯೊಡನೆ ಮಾತನಾಡುವಾಗಲೂ ಸೀತಾಬಾಯಿಯ ಕಣ್ಣು ಬೃಂದಾಳ ಹಿಂದೆ ಮುಂದೆ ಅಲೆದಾಡುತ್ತಿದೆ. ಆ ಗದ್ದಲದಲ್ಲೂ ಅವರ ಮನ ಯೋಚಿಸುತ್ತಿದೆ. ನಮ್ಮ ರುಕ್ಮಿಣಿನ ಬಳಗವಂತೂ ಅಲ್ಲ ಈ ಹುಡುಗಿ. ಕಪಿಲಾನ ಕ್ಲಾಸ್ಮೇಟ್ ಇದ್ದರೂ ಇದ್ದೀತು. ಆದರೆ ಕಪಿಲಾನ ಕ್ಲಾಸ್ಮೇಟ್ ಒಂದು ಹಿಂಡು ಮಂದಿ ಬಂದಿದ್ದಾರಲ್ಲ, ಈ ಹುಡುಗಿ ಅವರೊಟ್ಟಿಗೆ ಸೇರಲೊಲ್ಲಳು. ಆದರೆ ಆ ಶೋಕಿ ಹುಡುಗಿಯರೆಲ್ಲರನ್ನೂ ಇವಳಿಗೆ ನಿವಾಳಿಸಿ ತೆಗಿಬೇಕು. ಎಂಥ ಚಂದುಳ್ಳಿ ಹುಡುಗಿ! ಅವಳ ಬಗ್ಗೆ ಯಾರನ್ನಾದರೂ ಕೇಳೋಣವೆಂದರೆ ಯಾಕೋ ಮನಸ್ಸು ಹಿಂಜರಿಕೆ. ತನ್ನ ಮನೆಯ ವಿಷಯ ಸಾಮಾನ್ಯವಾಗಿ ಇಲ್ಲಿ ಎಲ್ಲರಿಗೂ ತಿಳಿದಿದೆ. ಈ ಸಾವಿರಾರು ಮಂದಿಯಲ್ಲಿ ಯಾಕೆ ವಿಚಾರಿಸಬೇಕು? ಮದುವೆ ಕಳೆಯಲಿ ನೋಡೋಣ ಎಂದುಕೊಂಡರು. ಆದರೂ ಅವರ ಕಣ್ಣುಗಳು ಅವಳ ಹಿಂದೆ ಮುಂದೆ ತಮ್ಮ ಯಜಮಾನರು ಬಿಂದುರಾಯರು ಆಕಸ್ಮಿಕವಾಗಿ ಆದರೂ ಆ ಹುಡುಗಿಯನ್ನು ಗಮನಿಸಬಹುದೇ ಎಂದು 10 ಬಾರಿ ಅವರತ್ತ ನೋಡಿದರು. ಇಲ್ಲ, ಬಿಂದುರಾಯರು ಹಿರಿಯರ ಗುಂಪಿನಲ್ಲಿ ಸೇರಿ ಹೋಗಿದ್ದಾರೆ. ಅವರ ವಯಸ್ಸಿನವರೇ ಆದ 100 ಮಂದಿ ವಯೋವೃದ್ಧರ ಗುಂಪಿನಲ್ಲಿ ಅವರು ಗಣ್ಯ ವ್ಯಕ್ತಿಗಳು. ರೈಲ್ವೆ ಡಿಪಾರ್ಟ್ಮೆಂಟಿನಲ್ಲಿ ಉನ್ನತಾಧಿಕಾರಿಗಳಾಗಿದ್ದು ನಿವೃತ್ತರಾದ ಅವರು ಮೊದಲಿನಿಂದಲೂ ಗಣ್ಯರೇ. ಅವರು ಅಧಿಕಾರದಲ್ಲಿದ್ದಾಗ ಯಾವ ನೆಂಟರಿಷ್ಟರ ಮನೆಗಳಿಗೂ ಹೋದವರಲ್ಲ. ಮದುವೆ ಮುಂಜಿಗಳಂತಹ ಶುಭ ಕಾರ್ಯಗಳಿಗೂ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ನಿವೃತ್ತರಾದ ಮೇಲೆ ತೀರಾ ಆಗ್ರಹ ಪಡಿಸಿದವರ ಮನೆಗೆ ಒಂದು ಗಳಿಗೆ ಹೋಗುವುದುಂಟು. ಒಂದೊಂದು ಸಲ ಅವರಿಗೆ ಅದು ಬೇಡವಾಗುತ್ತಿತ್ತು. ಎಲ್ಲಾದರೂ ಮದುವೆ ಎಂದರೆ ಅವರ ಜೀವಕ್ಕೆ ಮುಳ್ಳು ಮುರಿದಂತಾಗುತ್ತದೆ. ಆದರೆ ಅವರದು ಧೀಮಂತ ಜೀವ, ಮರುಗಳಿಗೆ ಸಾವರಿಸಿಕೊಳ್ಳುತ್ತಾರೆ. ಈಗ ಬರುವುದಿಲ್ಲವೆಂದರೆ ತಂಗಿ ಬಿಡುತ್ತಾಳೆಯೇ? ಗಂಡ ಹೆಂಡತಿ ಬಂದು ದುಂಬಾಲು ಬಿದ್ದು ಅಣ್ಣನನ್ನು ಕರೆತಂದಿದ್ದರು ರುಕ್ಮಿಣಿಬಾಯಿ. ಅವರಿಗಾದರೂ ತಾವು ಅಪರೂಪಕ್ಕೆ ಬಂದಿದ್ದರಿಂದ ತಮಗೆಷ್ಟು ಗೌರವವಿದೆ ಎನ್ನುವುದು ಅರ್ಥವಾಗುತ್ತಿತ್ತು. ಮದುವೆಯ ಮನೆಗೆ ಬಂದ ಶ್ರೀಮಂತರೆಲ್ಲ ಆ ದಂಪತಿಗಳನ್ನು ಮುತ್ತಿಕೊಂಡಿದ್ದಾರೆ. ಆದರೆ ಅವರಿಬ್ಬರಿಗೂ ಮನದಲ್ಲೇ ಒಂದು ಬಗೆಯ ಈರ್ಷೆ. ಅದು ಯಾಕೆ, ಹೇಗೆ ಎಂದು ಅವರಿಗೆ ತಿಳಿಯದು. ಅದನ್ನು ಯಾರ ಎದುರಿಗೂ ಪ್ರಕಟ ಮಾಡಲಾರರು. ಎಲ್ಲ ಕೆಲಸಗಳಿಗೂ ಗಾಳಿಯಂತೆ ನುಸಿದು ಓಡಾಡುವ ಬೃಂದಾಳ ಮೇಲೆ ಸೀತಾಬಾಯಿಯವರ ಕಣ್ಣು. ದಪ್ಪವಾಗಿ ಉದ್ದವಾದ ಜಡೆ, ಸುಮಾರು 23-24 ವರ್ಷಗಳಿಗೆ ತಕ್ಕಂತಹ ಸಮತಟ್ಟಾದ ನಿಲುವು, ಕಣ್ಣಿಗೆ ಅಪ್ಯಾಯಮಾನವಾಗುವಂತಹ ಹದವಾದ ಗೌರವರ್ಣ, ವಿವೇಕಯುತವಾದ ನೋಟವನ್ನು ತುಂಬಿಕೊಂಡ ಬಟ್ಟಲು ಗಣ್ಣುಗಳು, ಯಾವುದೋ ಮಹತ್ತರ ಕಾರಣಗಳಿಂದಲೋ ಹೆಚ್ಚು ನಗಲಾರದೆ ಸಂಯಮ ತಳೆದ ತುಟಿಗಳು, ಪ್ರತಿ ಕ್ಷಣಗಳು ಚುರುಕು ಚಟುವಟಿಕೆಯನ್ನು ಸರಿದಾಡಿಸುವ ಅವಯವಗಳು, ಹೊರಗೆ ಎಲ್ಲರೊಡನೆ ಮಾತಿನಲ್ಲಿ ಮದುವೆಯ ಕಲಾಪಗಳಲ್ಲಿ ಬೆರೆತಿದ್ದರೂ ಸೀತಾಬಾಯಿಯವರ ಮನ ಬೃಂದಾನ ಸುತ್ತಲೇ ಅಲೆದಾಡುತ್ತಲಿದೆ.
ಇವಳು ಬಡವರ ಮನೆಯ ಹುಡುಗಿ ಇರಬಹುದು, ಆದರೆ ಒಡವೆ ಸೀರೆಗಳೆಂದರೆ ಒಂದಿಷ್ಟು ಆಸೆಯೇ ಇಲ್ಲವೇ? ಯಾರೋ ಇನ್ನೊಬ್ಬಳು ಹುಡುಗಿ ತನ್ನ ರೇಷ್ಮೆಯ ಸೀರೆಯನ್ನು ಉಟ್ಟುಕೋ ಎಂದು ಎಷ್ಟು ಒತ್ತಾಯಿಸಿದರೂ ಬೃಂದ ಉಪಾಯವಾಗಿ, ಖಂಡಿತ ನನಗೆ ಬೇಡಮ್ಮ, ಏನು ತಪ್ಪು ತಿಳ್ಕೊಬೇಡ್ರಿ, ಉಡಬಾರ್ದು ಅಂತ ಖಂಡಿತ ಆಟ ಅಲ್ಲ ನನಗೆ. ಮದುವೆ ಮನೆ ಒಳಗ ಏನಾದರೂ ಎಣ್ಣೆ ಪಣ್ಣಿ ಬಿದ್ದರೆ ಅಂಥ ರೇಷ್ಮೆ ಸೀರೆ ನಾ ಎಲ್ಲಿಂದ ತಂದು ಕೊಡಲಿ ನಿಮಗೆ? ನಾವು ಹೇಳಿ ಕೇಳಿ ಬಡವರಿದ್ದೀವಿ, ನನಗೇನು ಅವಮಾನ ಇಲ್ರಿ. ಈ ಸೀರೆ ಉಟ್ಟರೂ ಇವತ್ತು ಒಂದಿನ, ನಿಮ್ಮ ಸೀರೆ ಉಟ್ಟರೆ ನನಗೆ ಬರೋ ಭಾಗ್ಯ ಏನದ ಹೇಳ್ರಿ? ಸಂಜೆ ಮುಂದೆ ಬೇಕಾದರೆ ಒಂದು ಗಳಿಗೆ ಉಟ್ಕೋತೀನ್ರಿ ಎಂದು ಅಂದಿದ್ದನ್ನು ಸೀತಾಬಾಯಿ ಕೇಳಿಸಿಕೊಂಡರು. ಅಂತೂ ಒಟ್ಟಿನಲ್ಲಿ ಅವರು ಬಡವರೆಂಬುದಂತೂ ಖಾತ್ರಿಯಾಗಿತ್ತು ಅವರಿಗೆ. ಧಾರೆಯ ಗದ್ದಲ ಕಳೆಯುವವರೆಗೂ ಬೃಂದಾಳ ಸುದ್ದಿ ತಿಳಿದುಕೊಳ್ಳಲು ಅವರಿಗೆ ಬಿಡುವು ಸಿಗಲಿಲ್ಲ. ಮಧ್ಯಾಹ್ನ ಅರಿಭೂಮದ ಊಟಕ್ಕೆ ಕುಳಿತಾಗ 4-6 ಮಂದಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬೃಂದಾಳು ಬೀಗರ ಎಲೆಗಳ ಮುಂದೆ ರಂಗವಲ್ಲಿ ಎಳೆಯುತ್ತಾ ಬಂದಳು. ಸೀತಾಬಾಯಿಯವರು ಯಾವಾಗಲೂ ತಮ್ಮ ಸ್ಥೂಲಕಾಯ ಹೊತ್ತು ಓಡಾಡಿದವರಲ್ಲ. ಓಡಾಡಬೇಕಾದ ಪ್ರಮೇಯವೂ ಅವರಿಗಿರಲಿಲ್ಲ. ಬಿಂದೂರಾಯರು ನೌಕರಿಯಲ್ಲಿದ್ದಾಗಿನಿಂದಲೂ ಸದಾಕಾಲ ಅವರ ಮನೆಯಲ್ಲಿ ಅಡುಗೆಯವರು ಆಳು ಕಾಳುಗಳು ತಪ್ಪಿದ್ದಿಲ್ಲ. ಏನಿದ್ದರೂ ದರ್ಪದಿಂದ ಮೇಲ್ವಿಚಾರಣೆ ಮಾಡುವುದು ಮಾತ್ರ ಆಕೆಗೆ ಗೊತ್ತು. ದುಡ್ಡು ಕಾಸಿನ ವಹಿವಾಟು ಎಂದು ಆಕೆಯದೆ. ಆ ತಾಪತ್ರಯವನ್ನು ಎಂದು ಬಿಂದೂರಾಯರು ತಲೆಗೆ ಅಂಟಿಸಿಕೊಂಡವರಲ್ಲ. ಮುಂದುವರಿಯುವುದು.